ಶ್ರೀಮದ್ಭಾಗವತ ಚತುರ್ಥ ಸ್ಕಂದ ಮುಂದುವರಿದ ಭಾಗ. ದಕ್ಷಯಜ್ಞ. ಒಂದಾನೊಂದು ಕಾಲಕ್ಕೆ ಮರೀಚಿ ಮೊದಲಾದ ಪ್ರಜಾಪತಿಗಳೆಲ್ಲರೂ ಸೇರಿಕೊಂಡು ಒಂದು ಬಹು ದೊಡ್ಡದಾದ ಸತ್ರ ಯಾಗವನ್ನು ಆರಂಭಿಸಿದರು. ಅದಕ್ಕೆ ಇಂದ್ರಾದಿ ಸಕಲ ದೇವತೆಗಳು, ದೇವ ಋಷಿಗಳು, ಅಜ್ಞಾಭಿಮಾನಿ ದೇವತೆಗಳು ಬಂದು ನೆರೆದಿದ್ದರು. ಸ್ವತಃ ಬ್ರಹ್ಮದೇವರು ಪರಮೇಶ್ವರರು ಬಂದಿದ್ದರು. ಇಂಥ ವೈಭವಪೂರ್ಣವಾದ ಯಾಗವನ್ನು ನೋಡಲು ದಕ್ಷ ಪ್ರಜಾಪತಿಯೂ ಬಂದನು. ಅವನ ಅಸಾಮಾನ್ಯ ತೇಜಸ್ಸಿಗೂ ಮರೀಚಿ ಮೊದಲಾದವರಿಗೆಲ್ಲ ಹಿರಿಯ ಸ್ಥಾನದಲ್ಲಿದ್ದನು. ಆದುದರಿಂದ ದಕ್ಷನು ಬಂದೊಡನೆಯೇ ಇಡೀ ಸಭೆಯೇ ಎದ್ದು ನಿಂತು ಅವನನ್ನು ಸ್ವಾಗತಿಸಿತು. ಕರ ಜೋಡಿಸಿ ಸಕಲರೂ ಅವನಿಗೆ ಸನ್ಮಾನ ತೋರುತ್ತಾ ಮಾನ ಮರ್ಯಾದೆಗಳನ್ನಿತ್ತು ಪೂಜ್ಯ ಭಾವವನ್ನು ತೋರಿದರು. ಆದರೆ ಜಗತ್ಪಿತಾಮಹನಾದ ಬ್ರಹ್ಮನೂ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಪರಮೇಶ್ವರನೂ ಮಾತ್ರ ಎದ್ದು ನಿಲ್ಲಲಿಲ್ಲ. ನಮಸ್ಕಾರ ಮೊದಲಾದ ಸ್ವಾಗತವನ್ನೂ ಮಾಡಲಿಲ್ಲ. ದಕ್ಷ ಪ್ರಜಾಪತಿಯು ಸಭಾಭವನವನ್ನು ಪ್ರವೇಶಿಸಿದನು. ಬ್ರಹ್ಮದೇವರಲ್ಲಿಗೆ ನೇರವಾಗಿ ಹೋಗಿ ಅವರಿಗೆ ನಮಸ್ಕರಿಸಿ ಬಂದು ತನ್ನ ಸ್ಥಾನವನ್ನು ಅಲಂಕರಿಸಿದನು. ಪರಮೇಶ್ವರನು ತನಗೆ ಮಾನ ತೋರದಿದ್ದುದು ಒಂದು ರೀತಿಯಲ್ಲಿ ಅಪಮಾನವೇ ಎಂದು ಬಗೆದು ಸಿಟ್ಟಿನಿಂದ ಎದ್ದೇ ಬಿಟ್ಟನು. ಪರಮೇಶ್ವರನನ್ನು ಸಿಟ್ಟಿನಿಂದ ದುರುದುರು ನೋಡುತ್ತಾ ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡಿದನು. ಎಲೈ ದೇವತೆಗಳೇ, ಬ್ರಹ್ಮ ಋಷಿಗಳಿರ, ಅಜ್ಞಾಭಿಮಾನಿ ದೇವತೆಗಳಿರ, ನಿಮ್ಮಲ್ಲಿ ನನ್ನದೊಂದು ನಿವೇದನೆ ಇದೆ, ಕೇಳಿರಿ. ಇದು ಇಲ್ಲಿ ಕುಳಿತಿರುವ ಶಿವನನ್ನು ನೋಡಿರಿ. ದಿಕ್ಪಾಲಕರ ಹೆಸರನ್ನು ಕೆಡಿಸುವುದಕ್ಕಾಗಿಯೋ ಏನೋ ತಾನೂ ಒಬ್ಬ ಲೋಕಪಾಲಕನೆಂದು ಈ ಸಭೆಗೆ ಬಂದು ನಾಚಿಕೆ ಇಲ್ಲದೆ ಹೇಗೆ ಕುಳಿತಿರುವನು ನೋಡಿರಿ. ಈ ಮೂರ್ಖನಿಗೆ ಹಿರಿಕಿರಿಯರೆಂಬ ತಾರತಮ್ಯವೇ ಗೊತ್ತಿಲ್ಲ. ಸತ್ಪುರುಷರಲ್ಲಿ ಪರಂಪರೆಯಾಗಿ ಬಂದ ವೈದಿಕ ಆಚಾರಗಳನ್ನೇ ಕೆಡಿಸಲು ನಿಂತಿದ್ದಾನೆ. ಇವನು ನನ್ನ ಅಳಿಯ, ನನಗೆ ಶಿಷ್ಯ ಅಥವಾ ಮಗನ ಸಮಾನನು. ಮೊದಮೊದಲು ಬಹು ಸಾತ್ವಿಕನಂತೆ ನಟಿಸಿದನು. ಆದುದರಿಂದಲೇ ನಾನು ನನ್ನ ಮಗಳನ್ನು ಅವನಿಗೆ ಧಾರೆ ಎರೆದು ಕೊಟ್ಟೆನು. ನಾನೇ ಮೋಸ ಹೋದೆನು. ಇವನು ಇಷ್ಟು ಸೊಕ್ಕಿನವನು, ಹಿರಿಯರಿಗೆ ಮಾನ ಮರ್ಯಾದೆ ತೋರದವನೂ ಇರುವನೆಂದು ನನಗೆ ಮೊದಲೇ ತಿಳಿದಿದ್ದರೆ ನಾನು ನನ್ನ ಮಗಳನ್ನು ಇವನಿಗೆ ಕೊಡುತ್ತಿರಲಿಲ್ಲ. ಎಲೈ ಸಭಿಕರೇ, ಮಂಗನಂತೆ ಪಿಳಿಪಿಳಿ ಕಣ್ಣು ಬಿಡುತ್ತಾ ಹೇಗೆ ಕುಳಿತಿರುವನು ನೋಡಿದಿರಾ? ನಾನು ಇವನಿಗೆ ಮಾವನು. ನಿಮಗೆಲ್ಲರಿಗಿಂತಲೂ ಇವನು ನನಗೆ ಹೆಚ್ಚು ಗೌರವದಿಂದ ನಮಿಸಬೇಕಿತ್ತು. ಈ ರೀತಿ ನಡಾವಳಿ ಲಕ್ಷಣಗಳೇನಾದರೂ ಗೊತ್ತಿವೆಯೇ ಈ ಕಪಿಗೆ? ಯಾವಾಗಲೂ ತನ್ನ ಸುತ್ತಲೂ ಭೂತ ಪ್ರೇತ ಪಿಶಾಚಿಗಳನ್ನು ಕೂಡಿಕೊಂಡಿರುವನು. ಸ್ಮಶಾನದಲ್ಲಿ ವಾಸಿಸುವನು. ಹೆಣಗಳ ಬೂದಿಯನ್ನು ಮೈಗೆಲ್ಲ ಬಳಿದುಕೊಂಡು ರುಂಡಮಾಲೆಯನ್ನು ಧರಿಸಿ ದಿಗಂಬರನಂತೆ ಓಡಾಡುವನು. ಇವನೊಬ್ಬ ಹುಚ್ಚನೇ ಸರಿ. ಒಮ್ಮೊಮ್ಮೆ ನಗುವನು, ಒಮ್ಮೊಮ್ಮೆ ಕೆಟ್ಟ ಸ್ವರ ತೆಗೆದು ಚೀರುವನು. ಇವನ ಹೆಸರು ಶಿವನಂತೆ. ಶಿವ ಎಂದರೆ ಶುಭ, ಮಂಗಳ, ಕಲ್ಯಾಣ. ಇವನು ಅಮಂಗಳ ಸ್ವರೂಪನು. ಪ್ರಮಥ ಗಣಗಳನ್ನು ಕಟ್ಟಿಕೊಂಡು ಕರ್ಮಗಳನ್ನು ತ್ಯಜಿಸಿ ತಮೋಗುಣಿಯಾಗಿ ಸಂಚರಿಸುತ್ತಾನೆ ಎಂದು ಮುಂತಾಗಿ ಒದರಾಡಿದರೂ ಪರಮೇಶ್ವರನು ತುಟಿಗಳನ್ನು ಎರಡು ಮಾಡದೆ ಸ್ವಸ್ಥವಾಗಿ ಕುಳಿತು ಬಿಟ್ಟಿದ್ದನು. ಇದನ್ನು ಕಂಡು ದಕ್ಷ ಪ್ರಜಾಪತಿಗೆ ಮತ್ತಷ್ಟು ಸಿಟ್ಟು ಬಂದಿತು. ಶಾಪವನ್ನು ಕೊಟ್ಟನು. ಎಲೆ ಋಷಿಗಳೇ, ದೇವತೆಗಳೇ, ಈ ಶಿವನಿಗೆ ಇಂದಿನಿಂದ ಮುಂದೆ ಯಜ್ಞ ಯಾಗಾದಿಗಳಲ್ಲಿ ಹವಿಸ್ಸನ್ನು ನೀಡದಿರಿ. ಇವನಿಗೆ ದೇವತೆಗಳೊಡನೆ ಹವಿರ್ಭಾಗವು ದೊರೆಯದಿರಲಿ ಎಂದು ಶಪಿಸಿ ಅಲ್ಲಿ ನಿಲ್ಲಲಾರದೆ ದಕ್ಷ ಪ್ರಜಾಪತಿಯು ಹೋಗಿಯೇ ಬಿಟ್ಟನು. ಇದನ್ನು ಕಂಡು ನಂದಿಗೆ ಬಹಳ ಸಿಟ್ಟು ಬಂದಿತು. ಶಾಂತ ಸ್ವಭಾವದ ತನ್ನ ಪ್ರಭುವನ್ನು ಅನ್ಯಾಯವಾಗಿ ನಿಂದಿಸಿದ್ದನ್ನು, ಈ ನಿಂದೆಯನ್ನು ಕೇಳಿ ಬ್ರಾಹ್ಮಣರು ದಕ್ಷನನ್ನು ಪ್ರೋತ್ಸಾಹಿಸಿ ಆನಂದಿಸುತ್ತಿದ್ದುದನ್ನು ಕಂಡು ತಾನು ಶಾಪ ಕೊಡಲು ಎದ್ದನು. ಎಲೈ ಸಭಿಕರೇ, ಈ ಬ್ರಾಹ್ಮಣನಾದ ದಕ್ಷನ ಅಜ್ಞಾನವನ್ನು ನೋಡಿದಿರಾ? ತನ್ನ ದೇಹವೇ ತಾನೆಂದು ನಂಬಿ ಈ ದೇಹಕ್ಕೆ ತನ್ನ ಪ್ರಭುವು ವಂದಿಸಲಿಲ್ಲವೆಂದು ಸಿಟ್ಟಿಗೆ ಎದ್ದನು. ಅವನನ್ನು ಎಲ್ಲ ಬ್ರಾಹ್ಮಣರೂ ಪ್ರೋತ್ಸಾಹಿಸಿದರು. ಆದುದರಿಂದ ಇವನಿಗೆ ನಾನು ಶಾಪ ಕೊಡುತ್ತೇನೆ. ಇಂದಿನಿಂದ ಈ ಬ್ರಾಹ್ಮಣರು ವೇದವನ್ನೇ ನಂಬಿ ಕ್ಷಣಿಕ ಸುಖಕ್ಕಾಗಿ ಹೋರಾಡಲಿ. ಸದಾ ಸಂಸಾರದಲ್ಲಿಯೇ ಹೊರಳಾಡಲಿ. ಹೆಂಡತಿ ಮಕ್ಕಳ ಪೋಷಣೆಯಲ್ಲಿದ್ದು ವೇದಜ್ಞಾನ ಮೊದಲಾದುವನ್ನು ವಿಕ್ರಯಿಸಿ ಜೀವಿಸಲಿ. ಭಿಕ್ಷುಕರಂತೆ ಬಾಳಲಿ ಎಂದನು. ನಂದಿಯ ಶಾಪವನ್ನು ಕೇಳಿ ಭೃಗು ಋಷಿಯು ಸಿಟ್ಟಿಗೆದ್ದನು. ಓರ್ವ ಬ್ರಾಹ್ಮಣನು ಮಾಡಿದ ತಪ್ಪಿಗಾಗಿ ಇಡೀ ಬ್ರಾಹ್ಮಣರ ಕುಲಕ್ಕೆ ಶಾಪವನ್ನಿತ್ತ ನಂದಿಯನ್ನು ಕಂಡು ತಾನೂ ಶಾಪ ಕೊಡಲು ಎದ್ದನು. ಲೋಕದಲ್ಲಿ ಶಂಕರನ ಮತಾವಲಂಬಿಗಳು ಪಾಷಂಡಿಗಳಾಗಲಿ. ಅವರು ಆಚಾರಹೀನರಾಗಿ ಅಜ್ಞಾನಿಗಳಾಗಿ ಭಸ್ಮ ಬಳಿದುಕೊಂಡು ವರ್ಣಾಶ್ರಮ ಬಿಟ್ಟು ದುರಾಚಾರಿಗಳಾಗಲಿ. ಶಿವ ದೀಕ್ಷೆಯ ನೆವದಿಂದ ಮಧ್ಯ ಕುಂಭವನ್ನು ಪೂಜಿಸಲಿ ಎಂದನು. ಭೃಗು ಋಷಿಗಳ ಶಾಪ ಕೇಳಿ ಪರಮೇಶ್ವರನು ತುಸು ಖಿನ್ನನಾದನು. ಆದರೂ ಅವನು ಏನೂ ಮಾತನಾಡಲಿಲ್ಲ. ಮಹಾಸಾಧುವು, ಅಜಾತಶತ್ರುವು, ಎಲ್ಲದರಲ್ಲಿಯೂ ಸಮದೃಷ್ಟಿಯುಳ್ಳವನು, ಕಾಮ ಕ್ರೋಧಾದಿಗಳನ್ನು ಜಯಿಸಿ ಕೇವಲ ಶಾಂತಮೂರ್ತಿಯಾಗಿದ್ದನು.
ಅಚಲ ವಸ್ತುಗಳಿಂದ ಸಹ ಜ್ಞಾನ ಪ್ರದಾನ ಮಾಡತಕ್ಕ ಮಹಿಮೆಯುಳ್ಳವನು ಆತ್ಮಾನಂದ ಸ್ವರೂಪನೂ ಆದ ಪರಮೇಶ್ವರನು ಒಂದೂ ಮಾತಾಡದೆ ತನ್ನ ಪರಿವಾರ ಸಹಿತವಾಗಿ ಆ ಸಭೆಯಿಂದ ಎದ್ದು ಹೋದನು. ಕಾಲ ಗತಿಸಿದಂತೆ ಮಾವ ಅಳಿಯರ ದ್ವೇಷವೂ ಹೆಚ್ಚಾಗತೊಡಗಿತು. ದಕ್ಷ ಪ್ರಜಾಪತಿಯ ಪ್ರಭಾವವು ಬೆಳೆಯತೊಡಗಿತು. ಸ್ವತಃ ಬ್ರಹ್ಮನು ಎಲ್ಲಾ ಪ್ರಜಾಪತಿಗಳಲ್ಲಿ ದಕ್ಷನೇ ಶ್ರೇಷ್ಠನೆಂದು ಸಾರುತ್ತಾ ಅವನಿಗೆ ಪ್ರಧಾನಾಧಿಪತ್ಯವನ್ನು ನೀಡಿ ಅಲ್ಲಿ ದಕ್ಷನನ್ನು ಕುಳ್ಳಿರಿಸಿ ಪಟ್ಟಾಭಿಷೇಕ ಸಮಾರಂಭವನ್ನು ಮಾಡಿದನು. ಇದರಿಂದ ದಕ್ಷ ಪ್ರಜಾಪತಿಯು ತನ್ನ ಸಮಾನರಾರೂ ಇಲ್ಲವೆಂದು ಮೆರೆದನು. ದಕ್ಷನು ಸ್ವತಃ ಒಂದು ವಾಜಪೇಯ ಯಾಗವನ್ನು ಮಾಡಿ ಸಕಲ ದೇವತೆಗಳಿಗೂ ಹವಿಸ್ಸನ್ನಿತ್ತು ಶಿವನಿಗೆ ಭಾಗವನ್ನೀಯದೆ ಅವನನ್ನು ಅವಮಾನಗೊಳಿಸಿದನು. ಇಷ್ಟಕ್ಕೂ ತೃಪ್ತನಾಗದೆ ಬೃಹಸ್ಪತಿ ಸ್ತವ ಎಂಬ ಇನ್ನೊಂದು ಬಹುದೊಡ್ಡ ಯಜ್ಞವನ್ನು ಅತ್ಯಂತ ವಿಜೃಂಭಣೆಯಿಂದ ಪ್ರಾರಂಭಿಸಿದನು. ಅದಕ್ಕಾಗಿ ಎಲ್ಲ ದೇವತೆಗಳು, ಬ್ರಹ್ಮ ಋಷಿಗಳು, ದೇವ ಋಷಿಗಳು ತಮ್ಮ ತಮ್ಮ ಪತ್ನಿ ಸಮೇತರಾಗಿ ಸರ್ವಾಲಂಕಾರ ಭೂಷಿತರಾಗಿ ಹೋಗಿದ್ದರು. ಆಕಾಶ ಮಾರ್ಗದಿಂದ ತಿರುಗಿ ಬರುವಾಗ ದಕ್ಷ ಯಾಗದ ವೈಭವಗಳನ್ನು ಮುಕ್ತ ಕಂಠದಿಂದ ಹೊಗಳುತ್ತಾ ಆನಂದದಿಂದ ಉಬ್ಬಿದವರಾಗಿ ಪರಮೇಶ್ವರನ ಗೃಹದ ಬಾಗಿಲ ಮುಂದೆಯೇ ಹಾಯ್ದು ಹೋಗುತ್ತಿರುವುದನ್ನು ಸತೀದೇವಿಯು ನೋಡುತ್ತಿದ್ದಳು. ಅವರ ಮಾತು ಇವಳ ಕಿವಿಗೆ ಬೀಳುತ್ತಿದ್ದವು. ಇವನ್ನು ಕೇಳಿ ಮತ್ತು ನೋಡಿ ತಾನು ತನ್ನ ತಂದೆಯ ಮನೆಯ ಯಜ್ಞಕ್ಕೆ ಹೋಗಬೇಕೆಂದು ಆಶಿಸಿದಳು. ಪರಮೇಶ್ವರನ ಸನ್ನಿಧಾನಕ್ಕೆ ಬಂದಳು. ನಾಥ, ನಿನ್ನ ಮಾವನಾದ ದಕ್ಷನು ಈಗೊಂದು ಯಾಗವನ್ನು ಪ್ರಾರಂಭಿಸಿರುವನು. ಅದಕ್ಕಾಗಿ ದೇವತೆಗಳೆಲ್ಲರೂ ಮಹಾಸಂಭ್ರಮದಿಂದ ಪ್ರಯಾಣ ಮಾಡುತ್ತಿರುವರು. ನಾವು ಅಲ್ಲಿಗೆ ಹೋಗಬಾರದೇಕೆ? ನನಗಂತೂ ಹೋಗುವ ಆಸೆಯು ಅತಿಯಾಗಿ ಬಿಟ್ಟಿದೆ. ಅಲ್ಲಿ ನನ್ನ ಅಕ್ಕಂದಿರೆಲ್ಲರೂ ಬಂದಿರುವರು. ಅವರ ಮಕ್ಕಳು ಇದ್ದೇ ಇರುವರು. ಅವರೆಲ್ಲರನ್ನೂ ಈ ನೆವದಿಂದಲಾದರೂ ಕಂಡು ಬರುವುದಾಗುವುದು. ನಾಥ, ನನ್ನ ತಾಯಿಯನ್ನು ಕಾಣದೆ ಎಷ್ಟು ವರ್ಷಗಳಾದವು. ಅವಳನ್ನು ನಾನು ಭೇಟಿಯಾಗಬೇಡವೇ? ಅಲ್ಲಿ ಅನೇಕ ದೇವತೆಗಳು, ಋಷಿಗಳೂ ಬಂದಿರುವರು. ಮಹಾಋಷಿಗಳಿಂದ ಯಾಗ ಸ್ತಂಭ ನಿಲ್ಲಿಸುವ ಸಮಾರಂಭವು ಪ್ರೇಕ್ಷಣೀಯವಾಗಿರುವುದು. ನಿನಗೆ ಇಂಥ ಆಸೆಯೇನೂ ಇರಲಿಕ್ಕಿಲ್ಲ. ಆದರೆ ನಾನು ಸ್ತ್ರೀ, ಚಪಲ ಚಿತ್ತಳು. ನನಗೆ ಇವೆಲ್ಲ ಸಮಾರಂಭಗಳನ್ನು ನೋಡುವ ಆಸೆಯಾಗಿದೆ. ಅಲ್ಲಿಗೆ ಹೋಗಿ ನನ್ನ ತಂದೆ ತಾಯಿಗಳಿಂದಲೂ ಅಕ್ಕ ಭಾವಂದಿರಿಂದಲೂ ಆದರ ಆತಿಥ್ಯವನ್ನು ಪಡೆಯಬಹುದು ಎಂದು ಪರಮೇಶ್ವರನನ್ನು ಬಹುವಿಧದಿಂದ ಬೇಡಿಕೊಂಡಳು. ದೇವಿ, ನೀನನ್ನುವುದು ಸರಿ. ದೇವ, ಋಷಿ, ಪಿತೃ ಮೊದಲಾದವರಿಗಿತ್ತಂತೆ ನಿನಗಾಗಲಿ ನಿನ್ನ ಪತಿಯಾದ ನನಗಾಗಲಿ ಯಾಗಕ್ಕೆ ಬರಲು ಔತಣವನ್ನು ನಿನ್ನ ತಂದೆ ಇತ್ತಿರುವನೇ? ನಾಥ, ನನಗೆ ಔತಣವಿಲ್ಲ, ಅದು ಸರಿ. ತಂದೆ ತಾಯಿಗಳಲ್ಲಿ, ಗುರುಗಳಲ್ಲಿ, ಪತಿಯಲ್ಲಿ ಮತ್ತು ಮಿತ್ರರಲ್ಲಿ ಹೋಗಲು ಔತಣವು ಅಗತ್ಯವಿಲ್ಲವೆಂದು ಶಾಸ್ತ್ರವೇ ಹೇಳುವುದು. ನಿನ್ನ ಮಾವನು ನಿನಗೆ ಔತಣವೀಯಲಿಲ್ಲವೆಂಬ ಒಂದೇ ಕಾರಣದಿಂದ ನೀನು ಹೋಗದಿರುವುದು ಸರಿಯಲ್ಲ. ಹೋಗೋಣ ನಡೆ. ಆರ್ಯಪುತ್ರ, ನೀನು ನನ್ನನ್ನು ಅಮಿತ ಪ್ರೇಮದಿಂದ ಕಾಣುತ್ತಿರುವೆ ಎಂಬುದನ್ನು ನಾನು ಬಲ್ಲೆನು. ಅದಕ್ಕಾಗಿ ನೀನು ನಿನ್ನ ಅರ್ಧ ದೇಹವನ್ನೇ ನನಗೆ ಇತ್ತು ಅಲ್ಲಿ ನನ್ನನ್ನು ನೀನು ಸ್ಥಾಪಿಸಿಬಿಟ್ಟಿರುವೆ. ಇಂಥ ನನ್ನನ್ನು ನೀನು ಬಿಟ್ಟು ಹೋಗಲಾರೆ. ನನಗಾದರೂ ಹೋಗುವ ಆಸೆ ಬಹಳವಾಗಿದೆ. ನೀನು ನಡೆ, ಹೋಗೋಣ. ದೇವಿ, ನೀನನ್ನುವ ಮಾತುಗಳು ಸರಿ. ಬಂಧು ಬಳಗದವರಲ್ಲಿ ಪರಸ್ಪರ ಪ್ರೇಮವಿದ್ದರೆ ಔತಣವಿರದಿದ್ದರೂ ಹೋಗಬಹುದು. ಅವರಲ್ಲಿ ದ್ವೇಷ ಮೂಡಿದರೆ ಹೋಗಲಾರದು. ದೇವಿ, ಲೋಕದಲ್ಲಿ ವಿದ್ಯೆ, ತಪಸ್ಸು, ಧನ, ರೂಪ, ಯೌವನ, ಕುಲಗಳೆಂಬ 6 ಭಾಗ್ಯಗಳು ಸತ್ಪುರುಷರಲ್ಲಿದ್ದರೆ ಅವುಗಳಿಗೆ ಬೆಲೆ ಇದೆ. ದುರ್ಜನರಲ್ಲಿದ್ದರೆ ಅವೇ ದೋಷಗಳಾಗಿ ಪರಿಣಮಿಸುವುವು. ನಿನ್ನ ತಂದೆಯು ದುಷ್ಟನು. ಈ 6 ಗುಣಗಳಿಂದ ಯುಕ್ತನಾಗಿ ಮದದಿಂದ ಕೊಬ್ಬಿ ತಾರತಮ್ಯವಿಲ್ಲದೆ ಬೇಡಾದವರಿಗೆ ಬಾಯಿಗೆ ಬಂದಂತೆ ಮಾತಾಡುತ್ತಾನೆ. ನೀನು ಅವನಲ್ಲಿಗೆ ಹೋದರೆ ನಮಗೆ ಮಾನವಿಲ್ಲ. ಅಪಮಾನ ಮಾಡಿಸಿಕೊಂಡೇ ತಿರುಗಬೇಕಾಗುವುದು. ದೇವಿ, ಯುದ್ಧದಲ್ಲಿ ಶತ್ರುವಿನ ಬಾಣಗಳಿಂದ ದೇಹವೆಲ್ಲವೂ ಛಿದ್ರವಾಗಿದ್ದರೂ ಮನೆಗೆ ಬಂದು ಔಷಧಿ ಲೇಪಿಸಿದರೆ ಅವು ಮಾಯುವುವು. ರಾತ್ರಿ ನಿದ್ದೆ ಬರುವುದು. ಆದರೆ ಮಿತ್ರರಿಂದ, ಬಾಂಧವರಿಂದ ವಾಗ್ಬಾಣಗಳ ಗಾಯಗಳು ಎಂದೆಂದಿಗೂ ಮಾಯುವುದಿಲ್ಲ. ಮನದಲ್ಲಿಯೇ ನೊಂದು ಸಾಯಬೇಕಾಗುವುದು. ದೇವಿ, ಇನ್ನೊಂದು ವಿಷಯ ನಿನಗೆ ಹೇಳುವೆನು ಕೇಳು. ಮೊನ್ನೆ ಬ್ರಹ್ಮಸಭೆಯಲ್ಲಿ ನನ್ನನ್ನು ನಿನ್ನ ತಂದೆಯು ಬಾಯಿಗೆ ಬಂದಂತೆ ಬೈದನು. ಆ ದ್ವೇಷವನ್ನು ಇನ್ನೂ ಹೊಟ್ಟೆಯಲ್ಲಿಟ್ಟುಕೊಂಡು ಅವನು ನನಗೆ ಔತಣವನ್ನಿತ್ತಿಲ್ಲ. ಆದ್ದರಿಂದ ನಾನು ಬರಲಾರೆ. ನೀನು ಬಾರದಿದ್ದರೆ ಬಿಡು, ನನಗಾದರೂ ಹೋಗಲು ಅಡ್ಡಿಯೇನು ಎಂದಳು. ನೀನು ನನ್ನ ಪ್ರಿಯ ಪತ್ನಿ, ನನ್ನನ್ನೇ ನಂಬಿದವಳು. ಪತಿಯ ವಿರೋಧಿಯ ಮನೆಗೆ ಸತಿಯು ಹೋಗಬಾರದು. ಮತ್ತು ನೀನು ನಿನ್ನ ತಂದೆಗೆ ಕೊನೆಯ ಮಗಳಾಗಿದ್ದರಿಂದ ನಿನ್ನನ್ನು ಬಹಳವಾಗಿ ಪ್ರೀತಿಸುವನೆಂದು ನಿನಗೆ ಅನಿಸಿರಬಹುದು. ಆದರೆ ನೀನು ನನ್ನ ಸತಿಯಾದ್ದರಿಂದ ಅಂಥ ಗೌರವವು ನಿನ್ನ ತಂದೆಯಿಂದ ನಿನಗೆ ಸಿಗಲಿಕ್ಕಿಲ್ಲವೆಂದು ನನಗನಿಸುವುದು. ಬ್ರಹ್ಮಸಭೆಗೆ ನನ್ನ ತಂದೆ ಬಂದಾಗ ನೀನು ನಮಸ್ಕರಿಸದೆ ಹಾಗೆಯೇ ಸುಮ್ಮನೆ ಕುಳಿತದ್ದು ನಿನ್ನ ತಪ್ಪಲ್ಲವೇ? ಅದಕ್ಕಾಗಿ ಅವನು ಸಿಟ್ಟಿಗೆದ್ದನು ಎಂದಳು ಸತಿ. ದೇವಿ, ಪ್ರಾಜ್ಞರು ಅಜ್ಞರನ್ನು ಕಂಡಾಗ
ಅವರು ಹಿರಿಯರಾಗಿದ್ದರೆ ತ್ರಿಕರಣಪೂರ್ವಕವಾಗಿ ನಮಸ್ಕರಿಸುವುದಿಲ್ಲ, ಮನದಲ್ಲಿಯೇ ವಂದಿಸುವರು. ನಿನ್ನ ತಂದೆಯು ಮದಾಂಧನು, ದೇಹವೇ ತಾನೆಂಬ ಅಜ್ಞಾನಿಯು. ಆದರೂ ಇವನು ನನ್ನ ಮಾವನಾದುದರಿಂದ ಅವನು ಸಭೆಯನ್ನು ಪ್ರವೇಶಿಸಿದೊಡನೆಯೇ ಮನದಲ್ಲಿಯೇ ನಾನು ನಮಸ್ಕರಿಸಿದೆನು. ಇದರಲ್ಲಿ ನನ್ನ ತಪ್ಪೇನಿಲ್ಲ. ನನ್ನನ್ನು ದ್ವೇಷಿಸುವ ನಿನ್ನ ತಂದೆಯ ಮನೆಗೆ ನಾನು ಬರಲಾರೆ. ನನ್ನ ಪತ್ನಿಯಾದ ನೀನೂ ಕೂಡ ಅವನಲ್ಲಿಗೆ ಹೋಗಬಾರದು. ನನ್ನ ಮಾತನ್ನು ಮೀರಿ ನೀನು ಹೋದದ್ದೇ ಆದರೆ ನಿನಗೆ ಅಪಮಾನ ಖಂಡಿತ ಎಂದು ನುಡಿದು ಶಂಕರನು ಸುಮ್ಮನಾದನು. ಸತೀ ದೇವಿಗೆ ಪತಿಯ ಮಾತುಗಳು ಹಿಡಿಸಲಿಲ್ಲ. ತಂದೆ ತಾಯಿಗಳನ್ನು ನೋಡಬೇಕು, ಅಕ್ಕಂದಿರು ಭಾವಂದಿರಲಿ ತಾನು ಮೆರೆಯಬೇಕು ಎಂಬ ಲವಲವಿಕೆಯು ಹೆಚ್ಚಾಗತೊಡಗಿತು. ತಂದೆಯಲ್ಲಿಯೇ ಹೊರಟೇ ಬಿಡಬೇಕೆಂದರೆ ತನ್ನನ್ನೇ ಸರ್ವಸ್ವವೆಂದು ಪ್ರೀತಿಸಿ ಅರ್ಧ ದೇಹವನ್ನೇ ಕೊಟ್ಟ ಪತಿಯ ಸಮ್ಮತಿಯಿಲ್ಲ. ಆದರೇನು, ತವರು ಮನೆಯ ಹಂಬಲ ಬಹಳವಾಯಿತು. ಸತೀ ದೇವಿಗೆ ದುಃಖವು ಒತ್ತರಿಸಿ ಬಂದಿತು. ಗೊಳೋ ಎಂದು ಅಳುತ್ತಾ ಪತಿಯ ಎದುರು ನಿಂತರೂ ಪತಿಯು ಸ್ತಬ್ಧನಾಗಿ ಕುಳಿತಿದ್ದನು. ಅವನ ಮೇಲೆ ಸತಿಗೆ ಸಿಟ್ಟು ಬಂದಿತು. ತಾಯಿಯ ಮನೆಗೆ ಹೋಗೇ ಬಿಡಬೇಕೆಂದು ಹೊರಟಳು. ಪತಿದ್ರೋಹದ ಪಾಪ ತಗಲಿದರೆ ಹೇಗೆ ಎಂದು ಪುನಃ ತಿರುಗಿದಳು. ಮನಸ್ಸು ನಿಲ್ಲಗೊಡಲಿಲ್ಲ. ಹೊರಡುವುದನ್ನು ನಿಶ್ಚಯಿಸಿ ಹೊರಟೇ ಬಿಟ್ಟಳು. ತಮ್ಮ ಪ್ರಭುವಿನ ರಾಣಿಯು ಕಾಲ್ನಡಿಗೆಯಿಂದ ಒಬ್ಬಳೇ ಹೋಗುತ್ತಿರುವ ಪತಿವ್ರತೆಯನ್ನು ಪ್ರಮಥಗಣಗಳು ನೋಡಿದರು. ಎಲ್ಲರೂ ಗಡಬಡಿಸುತ್ತಾ ಸಕಲ ವಸ್ತ್ರಾಲಂಕಾರಗಳನ್ನು ಕೂಡಿಸಿಕೊಂಡು ಸತೀದೇವಿಯನ್ನು ಬೆನ್ನಟ್ಟಿದರು. ಅವಳನ್ನು ಅಲ್ಲಿಯೇ ನಿಲ್ಲಿಸಿದರು. ಸಕಲ ವಸ್ತ್ರಾಲಂಕಾರಗಳಿಂದ ಅವಳನ್ನು ಶೃಂಗರಿಸಿದರು. ವೃಷಭನ ಮೇಲೆ ಕುಳ್ಳಿರಿಸಿದರು. ಅವಳಿಗೆ ಶ್ವೇತ ಛತ್ರ ಹಿಡಿದರು. ಚಾಮರಗಳನ್ನು ಬೀಸತೊಡಗಿದರು. ಕನ್ನಡಿ, ಆಟದ ಸಾಮಾನು, ಗಿಳಿ ಮೊದಲಾದವುಗಳನ್ನು ತಂದರು. ಶಂಖ, ದುಂದುಭಿ, ವೇಣು ಮೊದಲಾದ ವಾದ್ಯ ಸಮೇತವಾಗಿ ವೈಭವದಿಂದ ಸತೀದೇವಿಯನ್ನು ಪರಮೇಶ್ವರನ ಸಮಸ್ತ ಪರಿವಾರವು ಬಂದು ದಕ್ಷನ ಯಾಗಶಾಲೆಗೆ ಮುಟ್ಟಿಸಿ ಅವಳೊಡನೆ ಒಳಗೆ ಪ್ರವೇಶಿಸಿದರು. ಸತೀದೇವಿಗೆ ತಂದೆಯ ವೈಭವಪೂರ್ಣವಾದ ಅದ್ಭುತಾಶ್ಚರ್ಯಕರವಾದ ಸಂಪತ್ತಿನಿಂದೊಡಗೂಡಿದ ಯಾಗಶಾಲೆಯನ್ನು ಕಂಡು ತುಂಬಾ ಸಂತಸವಾಯಿತು. ಅಲ್ಲಿ ನಡೆದ ವೇದ ಘೋಷ, ಋಷಿ ಸಮೂಹದಲ್ಲಿ ನಡೆದ ಚರ್ಚೆ, ದೇವತೆಗಳ ಸಮೂಹ ಮೊದಲಾದವುಗಳನ್ನು ನೋಡಿ ಹರ್ಷಿಸಿದಳು. ಅಲ್ಲಿ ತಂದಿರಿಸಿದ ದರ್ಭೆ, ಅಜನ, ಯಜ್ಞಪಶು, ಮೃಣ್ಪಾತ್ರೆ, ಕಮಂಡಲು, ಯಾಗಸ್ತಂಭ ಮೊದಲಾದವುಗಳನ್ನು ನೋಡುತ್ತಾ ನಡೆದಳು.